ಕನ್ನಡಿಗರೇ ನಮಸ್ಕಾರ. ಇದು ಚಳ್ಳಕೆರೆ ಬಸ್ ಸ್ಟಾಪು. ಚಳ್ಳಕೆರೆಯಲ್ಲಿ ನಿಮಗೆ ನೋಡೋದಕ್ಕೆ ಪಬ್ಲಿಕ್ ಟಾಯ್ಲೆಟು ಮತ್ತು ಬಾತ್ರೂಮ್ಗಳು ಎರಡೆರಡು ಸಿಗುತ್ತೆ. ನೀವು ಆ ಕಡೆಯಿಂದ ಬಂದರೆ ಒಂದು ಬಾತ್ರೂಮು ಮತ್ತು ಟಾಯ್ಲೆಟ್ನ ಮುಚ್ಚಾಕಿದ್ದಾರೆ, ಇನ್ನೊಂದು ಬಾತ್ರೂಮು ಮತ್ತು ಟಾಯ್ಲೆಟ್ನ ತೆಗೆದಿದ್ದಾರೆ. ನಿಮ್ಮ ಹತ್ರ ನಗರಸಭೆ ಹತ್ರ ಏನಾದರೂ ಹಣ ಇದ್ದರೆ ನಿಮ್ಮ ತೆರಿಗೆ ಹಣವನ್ನು ಹೇಗೆ ಪೋಲ್ ಮಾಡ್ಬೋದು ಅನ್ನೋದಕ್ಕೆ ಇದೇ ನೇರ ಸಾಕ್ಷಿ. ಪಬ್ಲಿಕ್ ಟಾಯ್ಲೆಟ್ಗಳನ್ನು ಒಂದು ಕಟ್ಟಿ ಮುಚ್ಚಾಕ್ಬಿಟ್ಟು ಇನ್ನೊಂದು ಹೊಸದು ಕಟ್ಟಿದ್ದಾರೆ. ಯಾರು ಬಜೆಟ್ ಹಾಕ್ತಾರೋ ಏನು ಕತೆನೋ, ಊರಿನಲ್ಲಿರುವ ಹಣವನ್ನು ಹೇಗೆ ದೋಚಬೇಕು, ಎಷ್ಟು ಕಮಿಷನ್ ಹೊಡಿಬೇಕು ಅನ್ನುವುದನ್ನು ಅಲ್ಲಿನ ನಗರ ಪಾಲಿಕೆ ಸದಸ್ಯರು ಮತ್ತು ಅಲ್ಲಿನ ನಗರ ಪಾಲಿಕೆ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರೋದಕ್ಕೆ ಇದು ನೇರವಾಗಿ ಕಾರಣ. ಇಲ್ಲೊಂದು ಬಾತ್ರೂಮ್ ಇದೆ, ಈ ಬಾತ್ರೂಮ್ನ ಇಂಪ್ರೂವ್ ಮಾಡ್ಬೋದಾಗಿತ್ತು ಅಥವಾ ಇದನ್ನು ಏನಕ್ಕಾದರೂ ಉಪಯೋಗಿಸ್ಬೋದಾಗಿತ್ತು. ಆದರೆ ಅವೆಲ್ಲ ಆಲೋಚನೆಗಳಿಲ್ಲ. ಇದನ್ನು ಮುಚ್ಚಿಬಿಟ್ಟು ಹೋಗ್ಲಿ ಇದಾದರೂ ಓಪನ್ ಮಾಡಿದಾರಾ, ಉಪಯೋಗಿಸ್ತಾ ಇದ್ದಾರಾ, ಅದೂ ಇಲ್ಲ. ಎಲ್ಲ ಎರಡೂ ಒಂದು ಮುಚ್ಚಿಬಿಟ್ಟಿದ್ದಾರೆ, ಒಂದು ಓಪನ್ ಮಾಡ್ಕೊಂಬಿಟ್ಟಿದ್ದಾರೆ. ನೀವು ಒಳಗಡೆ ಹೋದಾಗ ಅಲ್ಲಿ ನಿಮ್ಮ ಹತ್ರ ಹಣನೂ ಕಿತ್ಕೊಂಡು ಕಳಿಸ್ತಾರೆ. ಜನರ ತೆರಿಗೆ ಹಣವನ್ನು ಸರ್ಕಾರಿ ಅಧಿಕಾರಿಗಳು ಹೇಗೆಲ್ಲ ದೋಚ್ಬೋದು ಅನ್ನೋದಕ್ಕೆ ಈ ಟಾಯ್ಲೆಟ್ ರೂಮ್ಗಳನ್ನು ನೀವು ನೋಡಿ ತಿಳ್ಕೊಬೋದು. ಇದೊಂದು ಉದಾಹರಣೆ ಅಷ್ಟೇ. ನಿಮ್ಮೂರಲ್ಲಿ ಈ ಥರದ್ದು ಸಾವಿರಾರು ಆಗಿರುತ್ತೆ. ಈ ಥರದ್ದು ಬೇರೆ ಬೇರೆ ಬಿಲ್ಡಿಂಗ್ಗಳನ್ನ ಕಟ್ಟೋದು, ಅನಾವಶ್ಯಕವಾಗಿ ಹಣವನ್ನು ದೋಚೋದು, ಈ ಥರದ್ದು ನಿಮ್ಮ ಸುತ್ತಮುತ್ತಲೂ ಕೂಡ ಇದೇ ಥರದ್ದು ನಡೀತಾ ಇರುತ್ತೆ. ಆ ಥರದ್ದು ಏನಾದರೂ ಇದ್ದರೆ ವೀಡಿಯೋ ಮಾಡಿ ಕಳಿಸಿ ಮತ್ತು ಕಾಮೆಂಟ್ ಮಾಡಿ. ನನ್ನ ಚಾನಲ್ ಯೂಟ್ಯೂಬಲ್ಲಿ ಕೂಡ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ.